ಇನ್ನು ಮೇಗಿಂದ ನನಗೆ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ನನ್ನ ಗಂಡ ಕುಡಿತಾನೆ, ಬಡಿಲಾಕತ್ತಿದ್ದಾನೆ. ನನ್ನ ಜೀವನ ಇಟ್ಟಾದರೆ ಏನು ಮಾಡಬೇಕು, ವಿಷ ತೊಗೋಬೇಕು, ನೇಣು ಹಾಕೊಂಡಾದರೂ ಸಾಯಬೇಕು ಅನ್ನೋರು ಯಾವ ಥರ ಬದುಕಬೇಕು ಜೀವನದಲ್ಲಿ. ನಾವು ಸತ್ತರೆ ಏನೈತಿ, ಸತ್ತರೆ ಹುಲ್ಲವಾಗಿ ಬೆಳಿಬೋದು, ಇನ್ನೊಬ್ರನ್ನಾದರೂ ಮಾಡ್ಕೋಬೋದು ಅವರು. ಹಾಯ್, ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಪುಟ್ಟಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ನಾ ಹಾಕೋ ನೋಟಿಫಿಕೇಶನ್ ಮೊದಲೇ ಬಂದು ತಲುಪ್ತೈತಿ ನೋಡ್ರಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕು, ಶೇರು, ಕಮೆಂಟು ಮಾಡಿರಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಟೀಚಿಂಗು, ಕಟಿಂಗು, ರೆಸಿಪಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಥರದ ವಿಡಿಯೋನು ಹಾಕ್ತೀನಿ. ನಾನು ಒಂದೇ ಥರ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರೆಲ್ಲ ಎಲ್ಲ ಥರ ಕಂಟೆಂಟು ಬರ್ತೈತಿ. ಇದರಲ್ಲಿ ನಿಮಗೆ ಯಾವುದ್ರ ಬಗ್ಗೆ ಕಮೆಂಟ್ ಹಾಕ್ಬೇಕು, ವಿಡಿಯೋ ಹಾಕಬೇಕಂತ ಕಮೆಂಟ್ ಮಾಡಿ. ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ಟಾಪಿಕ್ ಬಂದು ಎದ್ರ ಬಗ್ಗೆ ಐತಿ, ತಮ್ಮೇಲೂ ಟೈಟಲ್ ನೋಡಿ ನಿಮಗೆ ಅರ್ಥ ಆಗಿರಬೇಕು. ಮೊದಲೇ ನೋಡಿ, ಮನೆ ಅಂದಮೇಲೆ ಜಗಳ, ಕದನ ಎಲ್ಲ ಇದ್ದಾಗನೇ ಮನೆ. ಸುಖ, ದುಃಖ ಎಲ್ಲವೂ ಜೀವನದಲ್ಲೇ ಸರಿ ಸಮ ಒಂದೇ ಥರ ಇರೋಕ್ಕಾಗಂಗಿಲ್ಲ. ಎಲ್ಲವೂ ಸರಿ ಸಮಾನ ಇರ್ತೈತಿ. ದುಃಖ ಒಂದು ಕಡೆ ಇದ್ರೆ ಒಂದು ಕಡೆ ಖುಷಿ ಇರ್ತೈತಿ. ಇದೇ ಥರ ಇರ್ತೈತಿ ನೋಡ್ರಿ ಜೀವನದಾಗ. ಹಾಗೆ ಹೆಣ್ಮಕ್ಳ ಜೀವನದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳು ನೋಡ್ರಿ, ಒಂದು ಟೈಮ್ದಾಗ ಕಷ್ಟ ಬರ್ತೈತ್ರಿ. ಹೆಣ್ಮಕ್ಳಿಗೆ ಬರಂಗಿಲ್ಲ ಅನ್ನಂಗಿಲ್ಲ. ಯಾರೂ ಸುಖದಿಂದನ ಬೆಳೆದು ಒಮ್ಮೆ ಮೇಲ್ ಬರುವುದಿಲ್ಲ. ಕಷ್ಟನೂ ಬರ್ತೈತಿ, ಸುಖನೂ, ಏಳು ಬೀಳು ಎಲ್ಲವೂ ದಾಟಿ ಮುಂದೆ ಬಂದಾಗ ನನ್ನ ಜೀವನ. ಹಾಗೆ ಕಷ್ಟ ಬಂದೈತಿ ಅಂತೇಳಿ ಯಾರು ಹೆದರ್ಕೊಂಡು ಕೂತ್ರೆ ಆ ಕಷ್ಟ ನಮ್ಮಿಂದ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಂಗಿಲ್ಲ. ಏನೋ ಕಷ್ಟ ಬರ್ತೈತ್ರಿ ಜೀವನ ಅಂದ ಬಳಕ ಬರುದನ್ನರಿ. ಆ ಕಷ್ಟನ ಎದುರಿಸ್ಬೇಕ್ರಿ. ನಾವು ಎದುರಿಸಿ ಮುಂದೆ ಸಾಗಬೇಕು ನೋಡಿ ಸ್ನೇಹಿತರೆ. ನಾನು ಹೇಳೋದೇನಂದ್ರೆ, ಈಗ ಒಂದು ಕುಟುಂಬದಾಗ್ರಿ ಒಬ್ರು ಚಲೋನೂ ಇರ್ತಾರ, ಒಂದು ಮಗ ಚಲೋನೂ ಇರ್ತಾನ, ಒಬ್ಬ ಮಗ ಕೆಟ್ಟು ಇರ್ತಾನ. ನಾವೇ ಹೆತ್ತಿರ್ತೀವಿ ಅಂದ್ರ ಮೀರಿ ನಮ್ಮ 5 ಬೆರಳು ಸಮ ಇರಕ್ಕೆ ಸಾಧ್ಯನೇ ಇಲ್ಲ ನೋಡಿ ಸ್ನೇಹಿತರೆ. ಇದು ಒಂದು ದಪ್ಪ ಇದೆ, ಇದು ಒಂದು ಈ ಥರ ಇದೆ, ಒಂದು ಗಿಡ್ಡ ಇದೆ, ಉದ್ದ ಇದೆ, ಇದೇ ಥರ ಇರ್ತೈತಿ. ನಮ್ಮ ಕೈನೇ ನಮ್ಮ ಕೈಯಲ್ಲಿರೋ ಬೆರಳುಗಳ ಸಮ ಇಲ್ಲ ಅಂದ ಬಳಕ ನಾವು ಹೆತ್ತಂತ ಮಕ್ಕಳು ಒಂದೇ ಥರ ಇರಕ್ಕೆ ಹೇಗೆ ಸಾಧ್ಯ ರೀ? ಇರಂಗಿಲ್ಲ ನೋಡಿ ಸ್ನೇಹಿತರೆ. ಒಬ್ಬ ಕುಡ್ಕಾನ ಆಗ್ತಾನೋ ಗೊತ್ತಿಲ್ಲ, ಒಬ್ಬ ಎಜುಕೇಶನ್ ಮಾಡ್ಕೊಂಡು ತನ್ನ ಜೀವನನ ಸೆಟ್ಲ್ ಮಾಡ್ಕೋತಾನೋ ಗೊತ್ತಿಲ್ಲ. ಅವ್ರದ ನಾವು ಹೆತ್ತಿದೀವಿ, ಅಷ್ಟ್ರು ಮಕ್ಕಳು ನಾವೇ ಹೆತ್ತಿದೀವಿ, ಒಂದೇ ಥರ ಇರ್ಬೇಕತ್ತ ಅನ್ನೋದು ನಮ್ಮ ಕಲ್ಪನೆ ಮಾತ್ರ ನೋಡಿ. ಆ ಕಲ್ಪನೆದಿಂದ ಹೊರಗೆ ಬರ್ಬೇಕ್ರಿ ತಾಯಿ ತಂದೆ ಆದವರು. ಜೀವನ ಹೆಂಗೈತೆ ಅಂದ್ರೆ ಅವ್ರವ್ರ ಬೆಳವಣಿಗೆ ಮ್ಯಾಗಿರ್ತೈತೆ. ನಾವು ಬೆಳೆಸುತನ ಚಿಕ್ಕವರಿದ್ದಾಗ ಬೆಳೆಸ್ಬೋದು, ಒಂದೇ ಥರ ಸಮ ನೋಡಿ. ನಮ್ಮ ಮಕ್ಕಳು ಒಂದೇ ಥರ ಬೆಳೀಲಿ, ಇಬ್ಬರೇ ಇರಲಿ, 3 ಜನ ಇರಲಿ, ಒಂದೇ ಥರ ಇರಲಿ ನನ್ನ ಮಕ್ಕಳು, ನಾನು ಹೆತ್ತಂಥ ಮಕ್ಕಳು ಒಂದೇ ಕುಟುಂಬದಾಗ ಇರ್ತಾರಂತೇಳಿ ಅವ್ರ ಭಾವನೆ ಇಟ್ಕೊಂಡಿರ್ತಾರೆ. ಯಾರೂ ಇರಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಒಂದೇ ಕುಟುಂಬದಿಂದ 4 ಕುಟುಂಬ ಆಗ್ತಾವ, 4 ಮಕ್ಕಳ 4 ಕುಟುಂಬ ಆಗ್ತಾವ. ಒಂದೊಂದು ಜಾಗಕ್ಕೆ ಒಂದೊಂದೇ ಥರ ಇರ್ತಾರೆ. ಆ ಥರ ಕುಟುಂಬ ಜಾಸ್ತಿ ಒಗ್ಗಟ್ಟಿರೋದೇ ಕಡಿಮೆ ರೀ. ಈಗಿನ ಸಿಚುವೇಶನ್ದಾಗ, ಈಗಿನ ಕಲಿಯುಗದಾಗಂತರೂ ಒಂದು ಕುಟುಂಬ ಮೊದಲೆಲ್ಲ ಒಂದು 10-15 ಜನ ಒಂದೊಂದೇ ಕುಟುಂಬದಾಗ ಇರ್ತಿದ್ರತ್ರಿ. ಈಗ ಆಗಿಲ್ಲ, ಈಗ ಇರಕ್ಕೆ ಸಾಧ್ಯ ಇಲ್ಲ ನೋಡಿ ಸ್ನೇಹಿತರೆ. ಹೆಂಗಂದ್ರೆ ರೀ, ಸೊಸೆ ಬಂದು ಟೈಮ್ದಾಗ ಸ್ವಲ್ಪ ಚೆನ್ನಾಗಿರ್ತೈತಿ. ಮುಂದೆ ಮಕ್ಕಳಾಗಿ ಅವ್ರ ಜೀವನಕ್ಕೆ ಏನೋ ಸರಿಪಡಿ ಆದ್ರೆ, ಏನೋ ಹೊಂದ್ಕೊಂಡು ಹೋಗ್ತಾರೆ. ಹೊಂದ್ಕೊಳಿಕರಂದ ಅವ್ರವ್ರ ನಿರ್ಧಾರಕ್ಕೆ ಅವ್ರವ್ರ ಜೀವನ ಅವ್ರು ನೋಡ್ಕೊಂಡು ಹೋಗ್ತಾರೆ. ಹೆತ್ತು ತಾಯಿ ತಂದೆ ಏನು ಮಾಡ್ಬೇಕ್ರಿ? ನಮ್ಮನ್ನ ಹಿಡ್ಕೊಂಡ ಹೇಳ್ತೀನಿ ರೀ. ನಮ್ದು ಇನ್ನೊಬ್ರ ಜೀವನದ ಬಗ್ಗೆ ಏನು ಹೇಳಂಗಿಲ್ಲ. ನನ್ನ ಇದು ಇಟ್ಕೊಂಡನ ಹೇಳ್ತೀನಿ ನಾನು. ಈಗ ನಾವು ಹೆತ್ತವ್ರು ಏನು ಮಾಡ್ಬೇಕ್ರಿ? ದಿಕ್ಕಿಗೆ ಒಬ್ಬೊಬ್ರು ಹೋದ್ರೆ ತಾಯಿ ತಂದೆ ಏನು ಮಾಡ್ಬೇಕ್ರಿ? ಹೊತ್ತು ಸಾಕಿ ಸಲಿದವರು ಮತ್ತೆ ಮಕ್ಕಳು ಇಲ್ದವ್ರ ಥರ ಅನಾಥರಾಗಿ ಇರ್ಬೇಕಾ ಹೇಳಿ ಸ್ನೇಹಿತರೆ?
ಒಬ್ರಾದ್ರೂ ಅವ್ರ ಜೀವನಕ್ಕೆ ಆಧಾರವಾಗಿ ನಿಂತ್ಕೊಂಡ್ರಿ. 4 ಜನ ಇದ್ರಂದ್ರ 3 ಜನ ಹೋದ್ರು ಮೀರಿ ಒಬ್ರಾದ್ರೂ ಇರ್ಬೇಕಲ್ಲ ತಾಯಿ ತಂದೆ ಜವಾಬ್ದಾರಿ ಹೊರಕ್. ಈಗಿನ ಕಾಲಮಾನದಾಗಂತೂ ಕಡಿಮೆ, ತಾಯಿ ತಂದೆ ನೋಡ್ಕೊಳ್ಳೋದು ಕಡಿಮೆ ನೋಡ್ರಿ, ಕಡಿಮೆನ ರೀ, ಕಡಿಮೆನ ಅನ್ಬೋದ್ರಿ. ತಮ್ಮ ಜೀವನ ಸಾಗಿದ್ರ ಸಾಕ್ರಿ, ಅವ್ರು ಕಷ್ಟಪಟ್ಟು ಏನೋ ಹೊಲ ಮನಿ ಮಾಡ್ಯಾರು, ಅವ್ರು ನಮ್ಗೆ ಎಜುಕೇಶನ್ ಕೊಟ್ಟಾರು, ಆ ಥರ ಯಾರು ಅರ್ಥ ಮಾಡ್ಕೊಳಂಗಿಲ್ಲ ಸ್ನೇಹಿತರೆ. ತಮ್ಗೇನೋ ಬೆಳೆಸೋದಿರ್ತೈತಿ, ಹೆತ್ತಾರಲ್ಲ, ಹೆತ್ತಾರು ಮುಗಿತ್ರಿ. ಅವರು ಹಿಂದಿಂದ ಯಾರು ನೋಡಂಗಿಲ್ಲ. ನಾವು ಇಷ್ಟು ಚಿಕ್ಕವ್ರಿದ್ದಾಗಿನೋದು ನಮ್ಮನ್ನ ಬೆಳೆಸಾರ್ಲ ಕಷ್ಟಪಟ್ಟು, ಅವ್ರಿಗೆ ನಾವು ಅವ್ರ ವಯಸ್ಸಾದ ಕಾಲನಾಗ ನಾವು ಅವ್ರು ನೋಡ್ಕೋಬೇಕಲ್ಲ ಅನ್ನುವಂಥದ್ದು ಭಾವನೆ ಜಾಸ್ತಿ ಬರುವುದೇ ಇಲ್ಲ ರೀ. ಈಗಿನ ಮಕ್ಕಳಿಗೆ ಆಯಿತು, ಈಗಿನ ಕಲಿಯುಗನ ಹಂಗೈತೆ ಗೊತ್ತಿಲ್ಲ. ತಮ್ಮ ಪಾಡಿಗೆ ತಾವು ಇರುವಂಥ ಜಾಸ್ತಿ ಜನನೇ ಅದಾರೆ ಪಾಪ್. ಯಾರು ಆ ಥರ ಮಾಡಕ್ ಹೋಗ್ಬೇಡ್ರಿ. ಈಗ ನಮಗೆ ಬಂದಂಥ, ಈಗ ನಮ್ಮ ತಾಯಿ ತಂದೆ ನಾವು ಚಲೋ ತಂಗಿ ನೋಡ್ಕೊಳ್ಳಿ, ನಮ್ಮ ಹೆತ್ತ ಮಕ್ಕಳು ನಾಳೆ ನಮ್ಮನ್ನು ಅದೇ ಸ್ಥಿತಿ ನೋಡ್ಕೋತಾರೆ ಅವ್ರು. ನಾವು ಹೆಂಗ ನಮ್ಮ ತಾಯಿ ತಂದೆನ ನೋಡ್ಕೋತೀವಿ, ನಾಳೆ ನಮ್ಮ ಹೊಟ್ಟಿಲೆ ಹುಟ್ಟಿದಂತ ಮಕ್ಕಳು ಕೂಡ ಅವರು ನಮ್ಮನ್ನ ಅದೇ ತರ ನೋಡ್ಕೋತಾರೆ. ಅದಕ್ಕೆ ನಾವು ನೋಡಿ ಗಿಡ ಈಗ ನಾವು ಬೆಳಿತಾನ ನಾವು ಬೆಳೆಸ್ಕೋದ, ಇದು ನಾವೇ ಬೆಳೆಸಿದಂತ ಗಿಡ ನಾವೇ ಚೂಟಿದನ ಹಂಗೆ ಆಗುದ್ರಿ. ಅದು ನಾವೇ ನಮ್ಮ ಕೈಯಾರೆ ನಾವೇ ನಮ್ಮ ತಾಯಿ ತಂದೆಗೆ ನೋಡ್ಕೋಬೇಕಂದ್ರೆ ನಾಳೆ ನಮ್ಮ ಮಕ್ಕಳು ಕೂಡ ಅದೇ ತರ ನಮ್ಮನ್ನ ನೋಡ್ಕೋತಾರಿ. ಈಗ ಹೆಂಗೈತ್ರಿ ಅಂದ್ರೆ ನೀವು ಮಾಡಿದ್ದು ನೀವೇ ಉಂಡು ಹೋಗುದೈತ್ರಿ. ಈಗ ಅವಾಗಿನ ಕಾಲದಾಗೆಲ್ಲ ಈಗಿನ ನಾವು ಮಾಡಿದಂತ ಪಾಪನ ನಾಳೆ ನಮ್ಮ ಮೊಮ್ಮಕ್ಕಳು ಮಕ್ಕಳಿಗೆ ತಟ್ತಿತ್ತ ಹಿಂಗ ಗಾದೆ ಮಾತು ಇದು ಅತ್ತಾರೆ. ಈಗಲ್ಲ ರೀ, ನೀವು ಮಾಡಿದ್ದು ನೀವೇ ಉಂಡು ಹೋಗುವಂತದ ಈಗ ಅನುಭವಿಸ್ತಾರೆ ಈಗಿನವ್ರು. ಈಗ ಇಲ್ಲೇ ಬಹುಮಾನ ಸಿಕ್ಕಂಗ ನೋಡ್ರಿ ಅವ್ರಿಗೆ. ಈ ತರ ಐತ್ರಿ ಜೀವನ. ಯಾಕೆ ಹೇಳಾಕತ್ತಾರ ಇವ್ರ ಸಿಸ್ಟರು ಅಂತ ಅನ್ಬೋದು. ಇರ್ತಾವ್ರಿ ಮನಿ ಒಳಗಡೆ ಪರಿಸ್ಥಿತಿನ ಹೇಳ್ಕೊಳಕ್ ಆಗಂಗಿಲ್ಲ. ನಮ್ದೇ ಅಂತ ನಾವು ಹೇಳ್ಕೊಳಕ್ ಆಗಲ್ಲ, ಇನ್ನೊಬ್ರದ ಹೇಳಕ್ ಆಗಂಗಿಲ್ಲ. ಒಂದು ಮೋಟಿವೇಶನ್ ಇದು ಇದ್ದಾಗ ನೋಡಿ ಸ್ನೇಹಿತರೆ, ನಾನು ಹೇಳ್ಕೊಳ್ದಂತ ನನ್ನ ವಿಡಿಯೋ ಮುಖಾಂತರ ಸ್ವಲ್ಪನಾದ್ರೂ ಜನಕ್ಕೆ ತಲುಪ್ಲಿ ಅನ್ನೋದು ನೋಡಿ. ಸ್ವಲ್ಪ ಇಷ್ಟು ಒಂದು 10 ಜನ ನೋಡ್ತಾರೋ 5 ಜನ ನೋಡ್ತಾರೋ, ಒಬ್ರಿಗೆ ಆದ್ರೂ ನಾನು ವಿಡಿಯೋ ಇಷ್ಟ ಆಗ್ತೈತಲ್ಲ, ಸೂಪರ್ ಮಾಹಿತಿ ಅಂತ ಕಳಿಸ್ತಾರಲ್ಲ, ಅದೇ ನೋಡ್ರಿ ನನಗೆ ಖುಷಿ. ಇನ್ಯಾವ ಖುಷಿನೂ ಬೇಕಾಗಿಲ್ಲ. ನನಗೆ ವ್ಯೂಸ್ ಆಗ್ತೈತೋ ಗೊತ್ತಿಲ್ಲ, ವಾಚ್ ಅವರ್ ಟೈಮಿಂಗ್ ಆಗ್ತೈತೋ ಗೊತ್ತಿಲ್ಲ, ಯೂಟ್ಯೂಬ್ದಿಂದ ಪೇಮೆಂಟ್ ಬರ್ತೈತೋ ಇಲ್ಲ ಗೊತ್ತಿಲ್ಲ. ನಾನು ಹಳ್ಳಿ ಒಳಗೆ ಇದ್ದುಕೊಂಡು ನಾನು ಈ ಕೆಲಸ ಮಾಡ್ಕೋತು ಇನ್ನೊಬ್ಬರಿಗೆ ಟೈಮ್ ಪಾಸ್ ವಿಡಿಯೋನ ಅಪ್ಲೋಡ್ ಮಾಡಕ್ ಆಗಂಗಿಲ್ಲ. ನನ್ನ ಡೈಲಿ ರುಟೀನನ್ನ ತೋರಿಸಿ ಎಲ್ಲರೂ ಅದನ್ನೇ ಮಾಡಿದ್ದೇನೆ, ಮಾಡಕ್ಕೆ ನನಗೆ ಸಾಧ್ಯ ಇಲ್ಲ. ಈ ಥರನೂ ಒಂದು ಸ್ವಲ್ಪ ವಿಡಿಯೋ ಮಾಡಿ ಹಾಕಬೇಕು ಅನ್ನೋಂಥದ್ದು ಮೈಂಡ್ ಇಟ್ಕೊಂಡು ನಾನು ನನ್ನ ಜೀವನದಲ್ಲಿ ನಡೆದಂಥ ಘಟನೆನ ನಾನು ಹೊರ ಹಾಕ್ತೀನಿ ಹೊರತು ಬೇರೆದೇನು ವಿಡಿಯೋದಾಗ ತೋರ್ಸಕ್ ಆಗಂಗಿಲ್ಲ ನೋಡಿ ಸ್ನೇಹಿತರೆ. ಈಗ ಅವರು ನೋಡ್ರಿ ಮನೆ ಒಳಗಡೆನ ಗಂಡ ಕುಡುಕಿದ್ದಂದ್ರ ರೀ, ಕುಡುಕದಾನ ಗಂಡ ಅಂದ್ರ ಈಗ ಮಕ್ಕಳೇನ್ ಪಾಪ ಮಾಡಿರ್ತಾವ್ರಿ. ಯಾಕೇನೋ ನನ್ನ ಗಂಡ ಬಡಿತಾನೋ ಕುಡಿತಾನೋ ನನ್ನ ಮ್ಯಾಗೇನೋ ಅಪರಾಧ ಮಾಡಾಕತ್ತಾನೋ ಅಂತಂದ ತನ್ನ ಜೀವನ ಕಳ್ಕೊಂಡ ಹೆತ್ತ ಮಕ್ಕಳು ಏನ್ ಮಾಡ್ಬೇಕ್ರಿ, ಪರದೇಶಿ ಆಗ್ತಾವ್ರಿ. ಅವ ಕುಡುಕ ಗಂಡ ಇದ್ದಂದ್ರ ಅವ ತನ್ನ ಜೀವನ ಅಷ್ಟೇ ನೋಡ್ಕೋತಿರ್ತಾನ್ರಿ. ಅವ ಹಿಂದ ತಾಯಿ ತಂದೆಗೆ ಆಯ್ತು, ನನ್ನ ಮಕ್ಕಳು ನನ್ನ ಕೈ ಹಿಡಿದು ಬಂದಂತ ನನ್ನ ಹೆಂಡತಿಗೆ ನಾನು ಹೆಂಗ್ ನೋಡ್ಕೋಬೇಕು ಅನ್ನೋಂಥದ್ದು ಅವನ ಮೈಂಡ್ ಒಳಗೆ ಇರಂಗಿಲ್ಲ. ಅವನಿಗೆ ಏನೈತಿ ಕುಡಿಯೋದು ಅವನ ಚಟ. ತನ್ನ ಸುಖ ಯಾವ್ದು ಕೊಡ್ತೈತಿಲ್ಲ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾನ ಅವನು. ಇನ್ನೊಬ್ರಿಗೆ ನಾ ಕಷ್ಟ ಕೊಡಾಕತ್ತಿಲ್ಲ, ಆ ಕಷ್ಟ ಅವರಿಗೆ ಕಷ್ಟ ಆಗ್ತೈತಲ್ಲ ಅನ್ನುವಂಥದ್ದು ಮೈಂಡ್ ಬರಂಗಿಲ್ಲ. ಅವ್ರ ಚಟಕ್ಕೆ ಅದ್ರೊಳಗಡೆನೆ ಹೋಗಿ ಮುಳುಗಿ ಬಿಟ್ಟಿರ್ತಾರೆ. ಅದಕ್ಕೆ ಅನ್ನೋದು ಮಕ್ಕಳಿದ್ದಷ್ಟಿಂದ ಆದ್ರೂ ನಾವು ಜೀವನ ಬದುಕ್ಬೇಕ್ರಿ. ಹೆಣ್ಮಕ್ಳಾದವರು ಎಷ್ಟೆಷ್ಟೋ ಜನಗಳನ್ನ ನೋಡ್ತೀನಿ ನಾನು. ಕಷ್ಟ ಅಂತ ಬಂದಾಗ ಸಾವು ಒಂದೇ ಇದು ಆಗಂಗಿಲ್ಲ ರೀ. ಹಿಂದೆ ಇದ್ದವ್ರು ಎಷ್ಟು ಕಷ್ಟ ಪಡ್ತಿರ್ತಾರೆ ಅನ್ನೋದು ಅರ್ಥ ಮಾಡ್ಕೋ. ಈಗ ಎಷ್ಟು ನಾವು ಸಿನಿಮಾನ ನೋಡ್ತೀವೋ, ಧಾರಾವಾಹಿ ಒಳಗಡೆನೂ ತೋರಿಸ್ತಿರ್ತಾರೆ. ಮಕ್ಕಳು ಎಷ್ಟು ಕಷ್ಟಪಡ್ತೀವಿ, ತಾಯಿ ತಂದೆ ಇಲ್ದವ್ರ ಮಕ್ಕಳು ರೀ. ಅದೇ ಥರ ಜೀವನದಾಗನು ಇರ್ತೈತ್ರಿ. ಒಬ್ಬೊಬ್ರ ಮನೆ ಒಳಗಡೆನೆ ಪರಿಸ್ಥಿತಿ ಇರ್ತೈತ್ರಿ. ತಂದೆ ತಾಯಿ ಒಬ್ಬರೇ ಇಲ್ಲ ಅಂದ್ರೆ ಆ ಮಕ್ಕಳ ಪರಿಸ್ಥಿತಿ ಯಾವ ಥರ ಆಗ್ತಿರ್ತೈತಿ. ತಾಯಿ ಸರಿ ಇದ್ರ ತಂದೆ ಸರಿ ಇರಂಗಿಲ್ಲ, ತಂದೆ ಸರಿ ಇದ್ರ ತಾಯಿ ಸರಿ ಇರಂಗಿಲ್ಲ. ಈ ಥರ ಇರುವಾಗ ತಂದೆ ಆದವನು ಏನೋ ಎಲ್ಲೋ ದುಡಿದು ಬಂದು ಇದು ಆಗ್ತೈತಿ. ತಾಯಿ ಏನೋ ಭಿಕ್ಷೆ ಬೇಡ ಆದ್ರೂ ಮಕ್ಕಳನ್ನ ಸಲುವಿರ್ತಾರೆ. ಮತ್ತು ಅಕ್ಕಿನ ತಾಯಿನ ನನಗಿದು ಜೀವನ ಆಗಂಗಿಲ್ಲ, ನಾನು ಜೀವನ ಕಳ್ಕೊತೀನಿ ಅಂತೇಳಿ
ನಿರ್ಧಾರ ಮಾಡ್ರಂದ್ರೆ ಆ ಮಕ್ಕಳು ಈಗ ಕಷ್ಟ ಪಡ್ತಿರ್ತಾವ್ರೆ. ತಾಯಿ ತಂದೆ ಇದ್ದಾಗನ ತಂದೆ ಕುಡುಕ ಅಥವಾ ಕೆಡಕ ಇದ್ದವನು ಮಕ್ಕಳನ್ನ ಸರಿಯಾಗಿ ಬೆಳೆಸೋಕ್ಕಾಗಂಗಿಲ್ಲ, ತಂದು ಕೊಡೋಕ್ಕಾಗಂಗಿಲ್ಲ ದುಡುದು. ಆ ಮಕ್ಕಳಿಗೇನೋ ತೊಂದರೆ ಇದು ಆಗ್ತಿರ್ತೈತಿ. ಮತ್ತೆ ತಾಯಿನ ಹೋದ್ ಬೆಳಕ ಅವ್ರಿಗೇನು ಆಧಾರ ಐತ್ರಿ? ಮಕ್ಕಳೇನು ಪಾಪ ಮಾಡಿರ್ತಾವ? ನಮ್ಮ ಹೊಟ್ಟಿಲೆ ಹುಟ್ಟಿದಂಥ ಮಕ್ಳಿಗೇನು ಪಾಪ ಮಾಡಿರ್ತಾವ? ಅಷ್ಟೇ ರೀ. ನಮ್ದು ಕಷ್ಟ ಅವ್ರ ಮುಂದೆ ತೋರಿಸ್ಕೊಂಡಿವ್ ಅಂದ್ರೆ, ನಾವು ಕಷ್ಟ ಆಗೈತೆ ಜೀವನ ಕಳ್ಕೊಂಡಿವ್ ಅಂದ್ರೆ, ಮಕ್ಕಳು ತೀರಾ ಪರದೇಶತನ ಇದ್ದಾಗನ ಅವಕ್ಕ ವನವಾಸ ಇರ್ತೈತೆ. ನಾವು ಹೋದ್ ಬೆಳಕತ್ರ ಪರಿಸ್ಥಿತಿ ಯಾವ ಥರ ಇರ್ತೈತಿ ಅನ್ನೋದು ಅರ್ಥ ಮಾಡ್ಕೋಬೇಕ್ರಿ. ಹೆಣ್ಮಕ್ಳಿಗೇನೋ ಏನೋ ಕಷ್ಟ ಆಗೈತಲ್ಲ, ನನ್ನ ಜೀವನ ನನಗೆ ಸಾಕಪ್ಪ ಅಂತೇಳಿ ಎಷ್ಟೋ ಜನ ಹೇಡಿಗಳ ಥರ ಸುಸೈಡ್ ಮಾಡ್ಕೋತಾರು, ನೇಣು ಹಾಕೋತಾರು, ವೀಸಾ ತಗೋತಾರು. ಈ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಹೆಣ್ಮಕ್ಳು ತಾಯಿ ಮಕ್ಕಳಿಗೆ ತುಂಬಾನೇ ಮುಖ್ಯ. ತಂದೆ ಇಲ್ಲ ಅಂದ್ರೂ ನಡಿತೈತ್ರಿ ಒಂದು ಜೀವನದಾಗ. ತಾಯಿ ಅಂತೂ ಮುಖ್ಯ ನೋಡ್ರಿ. ಯಾರಿಗೆಲ್ಲ ಈ ವಿಡಿಯೋ ಅರ್ಥ ಆಗ್ತೈತೆ ಅಂತ ಹೆಣ್ಮಕ್ಳು ಜಾಸ್ತಿ ನೋಡೋದು, ನನ್ನ ವಿಡಿಯೋನ ನೋಡೋದು ಹೆಣ್ಮಕ್ಳ. ಅದಕ್ಕೋಸ್ಕರ ಹೇಳಿನೋ ಕಷ್ಟ ಬಂದೈತಿ, ನನ್ನ ಗಂಡ ಇವತ್ತು ಕುಡಿಲಾಕತ್ತಾನು, ನನ್ನ ಬಡಿಲಾಕತ್ತಾನು, ಹಾಗೆ ನನ್ನ ಮಕ್ಕಳಿಗೆ ಏನೋ ತಂದು ಹಾಕ್ತಾ ಇಲ್ಲ. ಆ ತಂದು ನನ್ನ ಜೀವನ ಇಟ್ಟಾದ್ರೂ ಏನು ಮಾಡಲಿ ಅಂತ ಸುಸೈಡ್ ಮಾಡ್ಕೊಳಕ್ ಹೋದಿವಿ ಅಂದ್ರೆ ನಮ್ಮ ಕಾಲ್ ಮೇಲ್ಗಡೆ ನಾವೇ ಕಲ್ಲು ಹಾಕೋತೀವಿ ಅನ್ನೋದು ನೋಡ್ರಿ. ನಾವು ಲೋಕ ಏನು ಮುಣಗಂಗಿಲ್ಲ. ನಾವು ಒಬ್ರು ಸತ್ರ ಲೋಕ ಏನು ಮುಣಗಂಗಿಲ್ಲ. ಅವ್ರಿಗೆ ಇನ್ನೂ ಆಧಾರವಾಗಿ ಅವ್ರಿಗಿನ್ನ ನಾವೇ ಚಾನ್ಸ್ ಕೊಟ್ಟಂಗೆ ಆಗ್ತೈತ್ರಿ. ಇದ್ದಾಗನ ಅವ್ರನ್ನ ನಾವೇ ಸರಿ ಮಾಡಬೇಕು. ನಾವು ಹೋದಿವಿ ಅಂದ್ರೆ ಅವ್ರಿಗೆ ಇನ್ನೂ ಸರಿ ಆಗ್ತಾರ ಅನ್ನೋದು ಯಾವ ಗ್ಯಾರಂಟಿ ರೀ? ಇದ್ದ ಮಕ್ಕಳು ಅನಾಥ ಆಗ್ತಾವ. ತನ್ನ ಹೇಳೋರಿಲ್ಲ ಕೇಳೋರಿಲ್ಲ ತಾನು ತೀರಾ ಇದು ಆಗ್ಬಿಡ್ತಾನೆ ನೋಡ್ರಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಹೆಣ್ಮಕ್ಳ ಬಗ್ಗೆ ಮಾತಾಡೋದು ನಾನು ದುಃಖ ತುಂಬಿ ಬರ್ತೈತ್ರಿ. ಇನ್ನೊಬ್ರ ಕಷ್ಟನೇ ನಾನು ಕಣ್ಣಾರ್ಲೆ ನೋಡೀನಿ, ಅವ್ರ ಮನಸ್ಸಿಗೆ ಕೇಳಿಸ್ಕೊಂಡೆ ಅಂದ್ರೆ ನನಗೆ ಅಷ್ಟು ಕಷ್ಟ ಬರ್ತೈತಿ. ಇನ್ನು ಹೇಳ್ಕೊಳಕತ್ತೀನಿ ಅಂದ್ರೆ ನನಗೆ ಇಲ್ಲ. ಜೀವನ ಹೆಣ್ಮಕ್ಳದ ಇಷ್ಟು ಥರ ಜೀವನ ಇರ್ತೈತ್ರಿ. ಜೀವನದಾಗ ಕಷ್ಟ ತೆಗೆಸಿದಾಗನ ನಾವು ಅವ್ರ ಮುಂದೆ ಇದು ಆಗೋದು. ಇವತ್ತು ನನ್ನ ಗಂಡ ಸರಿ ಇಲ್ಲ ತಂದು ನಾವು ಹಾಳು ಮಾಡ್ಕೊಂಡೆ, ನಮ್ಮ ಮಕ್ಕಳು ಸುಮ್ಮನೆ ಅದೇ ಥರ ಆಗಿಬಿಡ್ತಾವ್ರು. ನಾಳೆ ತಾಯಿ ಆದವಳು ಅವ್ರಿಗೆ ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳಂದ್ರೆ, ನಮ್ಮ ತಾಯಿ ಇದ್ರಲ್ಲ, ನಮ್ಮ ತಂದೆ ಕುಡುಕ ಇದ್ರ ಮೀರಿ ನಮ್ಮ ತಾಯಿ ವಿದ್ಯೆ ಬುದ್ಧಿ ಕೊಟ್ಟರಲ್ಲ, ನಮ್ಗೆ ವಿದ್ಯೆ ಕಲಿಸಲ್ಲ ಕಷ್ಟಪಟ್ಟು ಅಂತಂದು ಮುಂದೆ ಅವರು ಬೆಳೆದು ದೊಡ್ಡವರಾಗಿ ಅವ್ರ ಕಾಲ ಮ್ಯಾಗ ಅವ್ರು ನಿಂತ್ಕೊಂಡು ನಿಮ್ಗೆ ಚೆನ್ನಾಗಿ ನೋಡ್ಕೊಂಡ್ರಂದ್ರೆ, ನೀವು ಈಗ ಕಷ್ಟಪಟ್ಟೇನು ಮಾಡಿ ಈಗೇನು ಕಷ್ಟ ನುಂಗಿರ್ತೀರಿ ನೋಡ್ರಿ, ಇದೆಲ್ಲ ಅವಾಗ ನೆನಪಾಗಂಗಿಲ್ಲ ನೋಡಿ ಸ್ನೇಹಿತರೆ. ಅವಾಗದು ನೆನಪಾಗಂಗಿಲ್ಲ. ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ನಾವು ಜೀವನಾನ ಮುಡಿಪಿಡ್ಬೇಕು ನೋಡ್ರಿ. ತಂದೆಗಿಂತಲೂ ಜಾಸ್ತಿ ತಾಯಿಗೆ ಮಕ್ಕಳ ಜವಾಬ್ದಾರಿ ಹೆಚ್ಚಿರ್ತೈತೆ ಅನ್ನೋದು ನನ್ನ ಜೀವನದಾಗ. ನಾನಂತರೂ ಅದೇ ಥರ ಅದೀನಿ. ನಮ್ಮ ಯಜಮಾನ್ರು ಒಂದೊಂದು ಟೈಮ್ದಾಗ ಅವ್ರೇನೋ ವಿಚಾರ ಮಾಡ್ಲಿಕ್ಕೂ ಮೀರಿ ನನ್ನ ಮಕ್ಕಳಿಗೋಸ್ಕರ ನಾನು ನನ್ನ ಜೀವನಾನ, ನನಗೆ ಅರ್ಧ ರೊಟ್ಟಿ ಒಳಗೆ ಮಕ್ಕಳಿಗೆ ಗಿರ್ದ ರೊಟ್ಟಿ, ನನಗೆ ಗಿರ್ದ ರೊಟ್ಟಿ ತಿಂದು ಒಂದೊಂದು ಟೈಮ್ದಾಗ ನಾನು ನೀರು ಕುಡಿದ ಕೂಡ ಜೀವನ ಮಾಡೀನಿ ನನ್ನ ಮಕ್ಕಳಿಗೆ ಊಟ ಮಾಡಿಸಿ. ಹಾಗೆ ಮತ್ತು ಗಂಡು ಮಕ್ಕಳಿಗೆ ಆ ಥರ ವಿಚಾರ ಇರಂಗಿಲ್ಲ. ನನ್ನ ಮಕ್ಕಳು ಉಪವಾಸ ಅದಾವಲ್ಲ, ನಾವು ಇನ್ನೊಂದು ಸ್ವಲ್ಪ ದುಡಿಬೇಕಲ್ಲ, ತರಬೇಕಲ್ಲ ಅನ್ನುವಂಥದ್ದು ಮೈಂಡ್ ಇರಲ್ಲ. ನಮ್ಮ ಹೆಣ್ಮಕ್ಳಿಗೆ ನೋಡ್ರಿ ತುಂಬಾ ಜವಾಬ್ದಾರಿ ಅನ್ನೋದ್ರಿ. ಅದಕ್ಕೋಸ್ಕರನೇ ನಾವು ಎಷ್ಟು ಕಷ್ಟಪಡ್ತೀವಿ ನೋಡಿ, ಮುಂದೆ ಸುಖ ಸಿಗ್ತೈತೆ ಇಲ್ಲ ಗೊತ್ತಿಲ್ಲ, ಕರೆ ನಮ್ಮ ಮಕ್ಕಳನ್ನ ಬೆಳ್ಸಾಕಂತ್ರು ನಾವು ಕಷ್ಟಪಡಬೇಕ್ರಿ ನೋಡ್ರಿ. ಕಷ್ಟಪಟ್ಟಿವಂದ್ರೆ ನಾಳೆ ಈಗ ನೋಡು, ನಮ್ಮ ತಾಯಿ ಅದವಳು ನಮ್ಗೆ ಕಷ್ಟಪಟ್ಟು ಬೆಳೆಸಾಳಲ್ಲ, ನಾವು ಅವ್ರ ದಾರಿನ ಹಿಡಿಬೇಕು ನೋಡ್ರಿ. ತಾಯಿ ಅಂತೆ ಮಗಳು ನೂಲಿನಂತೆ ಸೀರೆ ಅನ್ನೋದು ಗಾದೆ. ಇದಕ್ಕೋಸ್ಕರ ನೋಡ್ರಿ, ನಾವು ಹೆಂಗೆ ನಮ್ಮ ತಾಯಿ ನಮ್ಮನ್ನ ಹೆಂಗೆ ನಮ್ಮ ತಾಯಿ ಬೆಳೆಸಲ್ಲ, ಮುಂದೆ ನಮ್ಮ ಮಕ್ಕಳಿಗೆ ಕೂಡ ನಮ್ಮ ತಾಯಿ ಯಾವ ಥರ ನಮ್ಮನ್ನ ಬೆಳೆಸಿರ್ತಾರೆ ಅದೇ ಥರ ನಾವು ಬುದ್ಧಿ ಕೊಟ್ಟಿವಿ ಅಂದ್ರೆ ತಾಯಿ ಅಂತೆ ಮಗಳಂತ ಹೇಳೋದು ಇದಕ್ಕೋಸ್ಕರ ನೋಡಿ ಸ್ನೇಹಿತರೆ. ತಾಯಿ ತಂದೆಗೆ ಗೌರವ ಕೊಡಬೇಕು. ಆ ಗೌರವನ ನಾವು ಕೊಟ್ಟಿವಿ ಅಂದ್ರೆ ನಾಳೆ ನಮ್ಮ ಮಕ್ಕಳು ಕೂಡ ನಮಗೆ ಗೌರವ ಕೊಡ್ತಾರೆ. ಏನೋ ಬೆಳೆಸಿರ್ತಾರೋ ಅಂದ್ಬಳಕ ದೊಡ್ಡವ್ರಿಗೆ ನಾವು ಗೌರವ ಕೊಡಬೇಕು. ನಾವು ಗೌರವ ಕೊಡ್ಲಿಕ್ಕಂದ್ರೆ ನಾಳೆ ನಮ್ಮ ಮಕ್ಕಳು ಕೂಡ ನಮ್ಗೆ ಗೌರವ ಸಿಗಂಗಿಲ್ಲ, ಸಿಗುವಂಥ ಚಾನ್ಸೂ ಇಲ್ಲ. ಈಗ ಮಾಡಿದ್ದು ಈಗ ಉಂಡು ಹೋಗೋದೈತ್ರಿ ಅನ್ನೋದು ಸುಳ್ಳಲ್ರಿ. ಅದು ಕಣ್ಣಾರ್ಲೆ ನೋಡ್ತೀವ್ರಿ ನಾವು. ಈಗ ಎಲ್ಲ ಸೋಷಿಯಲ್ ಮೀಡಿಯಾದಾಗೂ ತೋರಿಸ್ತಾರೋ, ಎಲ್ಲ ಕಡೆ ತೋರಿಸಿದ ಮೀರಿ ಜನ ಹೆಂಗೈತೆ ಅಂದ್ರೆ ಅದನ್ನ ಅರ್ಥನೇ ಮಾಡ್ಕೊಳಂಗಿಲ್ಲ. ನಮಗೋಸ್ಕರನೇ ಇಷ್ಟು ಟೈಮ್ ಕೊಟ್ಟು ಅವ್ರು ಹೇಳ್ತಿರ್ತಾರಲ್ಲ, ನಾವು ಒಂದು ಸ್ವಲ್ಪನಾದ್ರೂ ಚೇಂಜ್ ಆಗಬೇಕಲ್ಲ ಅನ್ನೋದು ಮೈಂಡ್ ಒಳಗೆ ಇರಂಗಿಲ್ಲ. ಒಬ್ಬೊಬ್ರಿಗೆ ಹೆಂಗಂದ್ರೆ ರೀ,
ಯಾರೋ ಏನು ದೊಡ್ಡವರು ಒಂದು ಸ್ವಲ್ಪ ಬುದ್ಧಿ ಮಾತು ಹೇಳ್ತಿರ್ತಾರಲ್ಲ, ಅದನ್ನ ನಾವು ಅರ್ಥ ಮಾಡ್ಕೋಬೇಕಲ್ಲ ಅನ್ನುವಂಥ ಮೈಂಡ್ ಕೂಡ ಇರಂಗಿಲ್ಲ ರೀ ಅವರಿಗೆ. ಈಗಿಂದಷ್ಟೇ ನೋಡ್ತಾರೆ ಅವ್ರು, ಮುಂದೆ ಅವ್ರಿಗೆ ಅದ ಪರಿಸ್ಥಿತಿ ಬರ್ತೈತೆ ಅನ್ನೋದು ಅರ್ಥ ಮಾಡ್ಕೊಳಂಗಿಲ್ಲ ನೋಡಿ ಸ್ನೇಹಿತರೆ. ಏನು ಹೇಳೋದ್ರಿ, ಹೇಳಿದ್ದೇ ಹೇಳಿದ್ದು ಹೇಳಿ 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 ಬೇಸರಾಗಿರ್ತೈತ್ರಿ ಒಬ್ಬೊಬ್ರಿಗೆ. ಅವ್ರು ಅರ್ಥನ ಮಾಡ್ಕೊಳಿಕ್ರೆ ಎಷ್ಟು ಸಲ ಅಂತ ಹೇಳ್ತಾರಿ, ತಮಗೆ ಬರ್ತೈತಿಲ್ಲ ಅವಾಗೇ ಅವ್ರು ಅನ್ಭವಿಸ್ತಾರ ನೋಡ್ರಿ. ಮತ್ತೇನು ಹೇಳಕ್ಕ ಅವರಿಗೆ ಜಾಸ್ತಿ ಹೇಳಬಾರ್ದು ನಂಗೆ ಆಗ್ಬಿಡ್ತೈತ್ರಿ. ಏರು ಮೀರಿ ಒಂಥರ ಅರ್ಥ ಮಾಡ್ಕೋತಾರ. ಇವ್ರೇನು ಭಾಳ ಶಾಣ್ಯಾರದಾರು, ಇವ್ರೇನು ತಮ್ಮ ತಾಯಿ ತಂದಿನ ಚೆನ್ನಾಗಿ ನೋಡ್ಕೊಂಡಾರನು, ಅವ್ರ ಅತ್ತಿ ಮಾವನ್ ಚೆನ್ನಾಗಿ ನೋಡ್ಕೊಂಡಾರನು, ನಮಗೆ ಹೇಳಕ್ ಬರ್ತಾರಲ್ಲ ಬುದ್ಧಿ ಮಾತು ಹೇಳೋರ ಮನೆಯೊಳಗಡೆನೆ ಸಿಕ್ಕಾಪಟ್ಟೆ ಇರ್ತೈತಿ. ನಮಗೆ ಹೇಳಕ್ ಬಂದಾರಲ್ಲ ಇವ್ರು ಅನ್ನುವಂಗನು ಇರ್ತಾರಿ ಜನ. ಅವರಿಗೆ ತಮ್ಮ ಕಾಲಂದಷ್ಟು ನೋಡ್ಕೋತಾರೆ, ಹಿಂದಿಂದ ಯಾರು ನೋಡ್ಕೊಳಂಗಿಲ್ಲ ರೀ. ಅದಕ್ಕೆ ನಾವು ಹೆಂಗೆ ಬೆಳೆಸ್ತಿಲ್ಲ ನಮ್ಮ ಮಕ್ಕಳನ್ನ ಆ ಥರ ಬೆಳಿತಾರ. ಮತ್ತು ತಂದೆ ತಾಯಿ ನಮ್ಮ ಮಕ್ಕಳು ಹಿಂಗ ಆಗ್ಲೈತೆ ಯಾರು ಅಂದ್ಕೊಂಡಿರಂಗಿಲ್ಲ. ಅವ್ರು ಮುಂದೆ ಬೆಳೆದು ಅಲ್ಲಿ ವಾತಾವರಣ ಹೆಂಗಿರ್ತೈತಿ ಆ ವಾತಾವರಣದೊಳಗನ ಬೆಳೆದವ್ರಿಗೆ ಆ ವಾತಾವರಣ ಹೊಂದ್ಕೋತಾರೆ. ಏನೋ ನಮ್ಮ ತಂದೆ ತಾಯಿ ಕಷ್ಟಪಟ್ಟು ಈ ಥರ ಕೆಲಸ ಈಗ ಬೆಳೆಸ್ಯಾರಲ್ಲ, ನಾವು ಅವ್ರ ಥರನ ದುಡಿಬೇಕಲ್ಲ, ಅವ್ರ ಥರನೇ ಇರಬೇಕಲ್ಲ, ಅವ್ರ ಮಾತು ಕೇಳಬೇಕು ಅನ್ನುವಂಥ ಮಕ್ಕಳು ಕಡಿಮೆ ರೀ. ಈಗೆಲ್ಲ ಸೋಷಿಯಲ್ ಮೀಡಿಯಾ, ಮೊಬೈಲು, ಟಿ ವಿ ಮತ್ತು ಮಕ್ಕಳು ಏನೈತಿ ವಿದ್ಯಾಭ್ಯಾಸಕ್ಕಿಂತ ಜಾಸ್ತಿ ಆಟ, ಮೊಬೈಲು ಇದ್ರ ಬಗ್ಗೆನ ಜಾಸ್ತಿ ಇಂಟ್ರೆಸ್ಟ್ ಮಾಡ್ತಾರೆ. ಅವಾಗಿನ ಕಾಲದಾಗ ಏನೈತಿ ಹಿರಿಯರು ಹೇಳಿದ ಬುದ್ಧಿ ಮಾತು ಕೇಳ್ತಿದ್ರು. ಈಗಿನ ಮಕ್ಕಳಂತೂ ಯಾರು ಕೇಳಂಗಿಲ್ಲ. ಅದಕ್ಕೆ ಜಾಸ್ತಿ ಮಕ್ಕಳನ್ನ ವಯಸ್ಸಾದವ್ರ ಜೊತೆ ಸ್ವಲ್ಪನಾದರೂ ಬೆಳೆಯಕ್ಕೆ ಬಿಡಬೇಕು. ಅವರ ಬುದ್ಧಿ ಮಾತು ಸ್ವಲ್ಪನಾದರೂ ಅವ್ರ ಕಿವಿಗೆ ತಲುಪ್ತೈತಿ ನೋಡ್ರಿ ಸ್ನೇಹಿತರೆ, ತಲುಪ್ತೈತ್ರಿ. ಅದಕ್ಕೆ ಯಾರು ಮಕ್ಕಳನ್ನ ಈಗ ನೋಡ್ರಿ, ನನ್ನ ಮಗ ಒಬ್ಬವಾಗ ಹಾಸ್ಟೆಲ್ಗೆ ಬಿಟ್ಟು ಬಂದೆ ರೀ. ಒಬ್ಬ ಇಲ್ಲಿ ಅದಾನ್ರಿ, ಇಷ್ಟ ಕೈ ಮುರ್ಕೊಂಡ್ರೆ ಇಷ್ಟು ಇದು ಆಟ ಆಡ್ತಾನ್ರಿ. ಅವ್ನು ಟೆನ್ಷನ್ ಮ್ಯಾಗ ಟೆನ್ಷನ್ ರೀ ನನಗರೆ. ಆತ ನಾವು ಅನ್ಕೋತೀವಿ, ನಾವು ಇನ್ನೊಬ್ರಿಗೆ ಹೇಳಕ್ಕೆ ಹೋಗ್ತೀವಿ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾರತ್ತ ಅನ್ಕೊಳಕ್ಕೆ ಹೋಗೋದಿಲ್ಲ ರೀ. ಅದೇ ಥರ ನನ್ನ 5 ಬಟ್ ಇದ್ದಂಗನ 5 ಬಟ್ ನಮ್ಮ ಹೆಂಗೆ ಗಿಡ್ಡ ಉದ್ದ ಅದಾವಲ್ಲ ಅದೇ ಥರ ಇರ್ತೈತ್ರಿ ಮನೆಯೊಳಗೆ ಪರಿಸ್ಥಿತಿ ಅನ್ನೋದು. ಬರೀ ಸ್ನೇಹಿತರೆ ಬಟ್ಟೆ ಹೊಲಿಬೇಕು, ವಿಡಿಯೋ ಅಪ್ಲೋಡ್ ಮಾಡ್ತೀರತ್ತೆ ಏನೋ ಮತ್ತು ಮಧ್ಯದಲ್ಲಿ ಇದು ತಂದು ಹಾಕ್ಲತ್ತಾರಲ್ಲ ತನ್ನಾದ್ರು ಪಾಪ ರೀ. ನಿನ್ನೆ ಆ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ, ನಾನು ಕಟಿಂಗ್ ಮಾಡೀನಿ ಬ್ಲೌಸ್ಗಳು. ಆದರೂ ಕೂಡ ಅವ್ರ ಆಂಟಿಯರು ಡೆತ್ ಆದ್ರಿ. ಅವರು ನಿನ್ನೆ ನಾನು ಏನು ಹೇಳ್ಕೊಳ್ಳಪ್ಪ ವಿಡಿಯೋ ಅನ್ನೋದು. ಅಲ್ಲಿ ಮಾತಾಡುವಂಥದ್ದು ಅಲ್ಲಿದೆಲ್ಲ ದುಃಖ ಅದು ಎಲ್ಲ ನನ್ನ ತಲೆ ಒಳಗಡೆ ಇಟ್ಕೊಂಡು ನನ್ನ ಯೂಟ್ಯೂಬ್ ವ್ಯೂಸ್ಗೆಲ್ಲ ಹೇಳಬೇಕಲ್ಲ, ಈ ಥರ ಈ ಥರ ನಡೀತಾವಲ್ಲ ಜೀವನದಾಗ ಅನ್ನೋದು ಅರ್ಥನೇ ಹೇಳಾಕತ್ತೀನಿ ನೋಡಿ ಸ್ನೇಹಿತರೆ. ಇಬ್ಬರ ವೈಯಕ್ತಿಕ ಜೀವನದ ಬಗ್ಗೆನೂ ನಾನು ಹೇಳ್ಕೊಂಡಿಲ್ಲ. ಈ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನಾನಂತೂ ಮಾತಾಡಂಗಿಲ್ಲ. ನಮ್ಮ ಕಡೆ ಯಾವ ಥರ ಹಳ್ಳಿ ಕಡೆ ವಾತಾವರಣದಲ್ಲಿ ಬೆಳೆದಂಥ ಮಕ್ಕಳು ಈ ಥರ ತಂದೆ ತಾಯಿ ಟಾರ್ಚರ್ ಕೊಡ್ತಾರಲ್ಲ, ಅದನ್ನೇ ನಾನು ತೋರ್ಸೋಕೆ ಇಷ್ಟಪಟ್ಟು ನೋಡಿ. ಈ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಕಟಿಂಗು ಟಿಚಿಂಗು ವಿಡಿಯೋ ಬರ್ತೈತಿ, ಅದು ಕೂಡ ಅಪ್ಲೋಡ್ ಮಾಡ್ತೀನಿ.